ಲೋಕಸಭೆಯಲ್ಲಿ ಆಪೋಸಿಷನ್ ಲೀಡರ್ ಒಪ್ತಾ ಇಲ್ಲ ರಾಹುಲ್ ಗಾಂಧಿ. ಲೋಕಸಭೆ ಚುನಾವಣೆ ನಡೀತಲ್ಲ, ಇದರ ಪೂರ್ವದಲ್ಲಿ ಈ ದೇಶ ಅಪಾಯದ ಅಂಚಿಗೆ ಬಂದು ಕೂತ್ಬಿಟ್ಟಿತ್ತು. ಸ್ವಾತಂತ್ರ್ಯ ಬಂದು ಸಂವಿಧಾನ ರಚನೆ ಆದಮೇಲೆ ನಾವು ಪ್ರಪಂಚದಲ್ಲಿ ಒಂದು ದೇಶ ಅಂತ ರೆಕಗ್ನೈಸ್ ಆಗಿತ್ತು. ನಾವು ಸಾವರಿನ್ ಡೆಮೊಕ್ರಾಟಿಕ್ ಸೋಷಲಿಸ್ಟಿಕ್ ರಿಪಬ್ಲಿಕ್. ಈ ಸಂವಿಧಾನನೇ ಬುಡಮೇಲೆ ಮಾಡ್ತಕ್ಕಂಥ ಅಪಾಯ ಬಂದುಬಿಟ್ಟಿತ್ತು. ಆ ಕಷ್ಟ ಕಾಲದಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ಯಾರು ಇದನ್ನು ವಿರೋಧಿಸ್ತಾರೆ ಅಂತಹ ಸಮಾನ ಮನಸ್ಕರನ್ನೆಲ್ಲ ಒಟ್ಟು ಮಾಡಿ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳನ್ನ ಬದಿಗಿಟ್ಟು ಒಂದು ಹೊಸ ವಾತಾವರಣವನ್ನು ಸೃಷ್ಟಿ ಮಾಡಿ ಆತಂಕಕ್ಕೆ ಒಳಗಾಗಿದ್ದಂತಹ ಸಮೂಹ ಅಲ್ಪಸಂಖ್ಯಾತರು ಇಂಥವ್ರಿಗೆ ಅವರಿಗೆ ಧೈರ್ಯ ತುಂಬಿ ನಾನಲ್ಲ ನಾವೆಲ್ಲ ಒಟ್ಟಿಗೆ ಇರ್ತೀವಿ ನಿಮ್ಮ ಜೊತೆಗೆ ಅಂತ ಹೇಳಿ ತೇಜಸ್ವಿ ಯಾದವ್ ಆಗ್ಬೋದು, ಮಮತಾ ಬ್ಯಾನರ್ಜಿ ಆಗ್ಬೋದು, ಅಖಿಲೇಶ್ ಆಗ್ಬೋದು, ಎಲ್ಲರಿಗಿಂತ ಹೆಚ್ಚಾಗಿ ಶರದ್ ಪವಾರ್ ಇಂಥವನ್ನೆಲ್ಲ ಒಟ್ಟಿಗೆ ತಗೊಂಡು ಆ ಅಪಾಯವನ್ನು ತಡೆದಿದ್ದಾರೆ. ರಾಹುಲ್ ಗಾಂಧಿಯವರ ಸಾರಥ್ಯದಲ್ಲಿ ಎಲ್ಲರೂ ಸೇರಿ ದೇಶವನ್ನು ಉಳಿಸಿದ್ದಾರೆ. ಅದು ಭಾಳ ಮುಖ್ಯವಾಗಿ ಆಗಬೇಕಾಗಿದ್ದ ಕೆಲಸ. ಈಗ ಅಪೋಸಿಷನ್ ಲೀಡರ್ ಆಗಬೇಕಾ ಬೇಡವಾದೊಂದು ತಾಂತ್ರಿಕವಾದಂಥ ಸ್ಥಾನ. ಈ ಕೆಲಸ ಇನ್ನೂ ಮುಂದುವರಿಬೇಕು. ಈ ದೇಶ ಯಾವ ಆದರ್ಶಗಳಿಗಾಗಿ ಸ್ಥಾಪನೆ ಆಯಿತು ಆ ಆದರ್ಶಗಳು ಉಳಿಬೇಕು. ದಸ್ತೂರ್, ಕಾನ್ಸ್ಟಿಟ್ಯೂಷನ್, ಅದರೊಳಗೆ ಪ್ರಿಯಾಂಬಲಲ್ಲಿ ಏನು ಹೇಳಿದ್ದೀವಿ ಅದು ಶಾಶ್ವತವಾಗಿರಬೇಕು. ಮನಸ್ಸುಗಳನ್ನು ಒಡೆಯುವ, ಜಾತಿ ಧರ್ಮಗಳನ್ನು ವಿಂಗಡಿಸುವ ಈ ಆ್ಯಟಿಟ್ಯೂಡ್ ಏನಿದೆ ಇದನ್ನು ಕಂಪ್ಲೀಟ್ ಕಂಟ್ರೋಲ್ ಮಾಡಬೇಕು. ಅವರು ಆ ಕೆಲಸದಲ್ಲಿ ಇನ್ನೂ ಹೆಚ್ಚು ತೊಡಗಬೇಕಾಗಿದೆ. ಯಶಸ್ವಿಯಾಗಿದ್ದಾರೆ. ತಮ್ಮ ಭಾರತ್ ಜೋಡೋ ಯಾತ್ರೆಯಿಂದ ಅವರ ನಾಯಕತ್ವದ ಬೀಜವನ್ನು ಭಾರತ ಭೂಮಿಯಲ್ಲಿ ನಾವು ಬಿತ್ತಿದ್ದೇವೆ. ಅದು ಮೊಳಕೆ ಆಗಿದೆ. ಆ ಮೊಳಕೆ ನಮಗೆ ಗೊತ್ತಾಗಿದ್ದೆಲ್ಲಿ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ. ಇನ್ನೂ ಇದು ಮುಂದಕ್ಕೆ ಬೆಳಿಬೇಕಾಗಿದೆ. ಅವರಾದರೆ ಸಂತೋಷ, ಆಗದಿದ್ರೆ ಅದಕ್ಕೆ ಏನು ದೊಡ್ಡ ನಷ್ಟ ಏನಿಲ್ಲ. ದೇಶ ಕಟ್ಟೋ ಕೆಲಸದಲ್ಲಿ ಅವರು ತಮ್ಮ ಹಿರಿಯರು, ಕಾಂಗ್ರೆಸ್ಸು, ಅನೇಕ ಜನ ಮಹಾನ್ ಭಾವರು ಏನು ಹೋಗಿದ್ದಾರೆ ಆ ದಾರಿಯಲ್ಲಿ ಹೋಗೋದು ಮುಖ್ಯ. ಅದರಿಂದ ಆಗದೇ ಇದ್ರೆ ಏನು ಅದೇನು ದೊಡ್ಡ ವಿಷಯಲ್ಲಿ ಯಾರೊಬ್ಬರಿಗೆ ಮಾಡ್ತಾರೆ. ಅವ್ರು ದೇಶ ಕಟ್ಟೋ ಕೆಲಸಕ್ಕೆ ಇಳಬೇಕು. ಅದನ್ನು ಈ ಮೀಡಿಯಾದವರು ಅವರು ಚಿತ್ರಿಸೋದು ಇವ್ರಿಗೇನು ಬೇರೆ ಏನಿದೆ ಮೀಡಿಯಾದವ್ರಿಗೆ? ಏನೆಲ್ಲ ಮಾತಾಡಿದ್ರಿ ನೀವು? ರಾಹುಲ್ ಗಾಂಧಿ ಬಗ್ಗೆ ಏನೆಲ್ಲ ಮಾತಾಡಿದ್ರಿ? ಏನು ನಿಮ್ಮ ಎಕ್ಸಿಟ್ ಪೋಲ್ಸ್? ಎಲ್ಲಿಗೆ ಹೋಗಿದ್ದೀರಿ ನೀವು? ನಿಮ್ಮಿಂದ ಏನು ಈ ದೇಶ ಇಲ್ಲ. ನೀವು ಕೊಡೋ ಸರ್ಟಿಫಿಕೇಟ್ಸ್ಗೆ ಏನು ರಾಹುಲ್ ಗಾಂಧಿ ಕಾಯಬೇಕಾಗಿಲ್ಲ. ರಾಹುಲ್ ಗಾಂಧಿ ಯಾರ ಮನಸ್ಸು ಪ್ರವೇಶಿಸಬೇಕು ಅಲ್ಲಿ ಪ್ರವೇಶಿಸ್ಬಿಟ್ಟಿದ್ದಾರೆ. ಹಿ ಹ್ಯಾಸ್ ಬಿಗ್ಗರ್ ರೆಸ್ಪಾನ್ಸಿಬಿಲಿಟಿ. ದೇಶ ಉಳಿಸ್ಬೇಕಾಗಿದ್ದಿಲ್ರಿ. ಕಾಂಗ್ರೆಸ್ ನ್ಯಾಷನಲ್ ಲೆವೆಲಲ್ಲಿ ಲೀಡರ್ ಯೂತ್ಸ್ನೆಲ್ಲ ಇಂಪ್ರೂವ್ ಮಾಡಿ. ಕಾಂಗ್ರೆಸ್ಸು ಕೇಡರ್ ಬೇಸ್ಡ್ ಪಾರ್ಟಿ ಅಲ್ಲ, ಮಾಸ್ ಬೇಸ್ಡ್ ಪಾರ್ಟಿ. ಫ್ರೀಡಮ್ ಮೂವ್ಮೆಂಟಲ್ಲಿದ್ದ ಪಾರ್ಟಿ. ಅಲ್ಲಿಂದ ಆಚೆಗೆ ಅದು ಉದ್ದಕ್ಕೂ ಮಾಸ್ ಬೇಸ್ಡ್ ಪಾರ್ಟಿ. ಸ್ವಾತಂತ್ರ್ಯ ನಂತರ ಪ್ರಜಾಪ್ರಭುತ್ವಕ್ಕೆ ಬಂದ ಮೇಲೆ, ಈ ಸಂವಿಧಾನ ಬಂದ ಮೇಲೆ ನಿಮಗೆ ಮಾಸ್ ಬೇಸ್ ಉಳಿಬೇಕು ಅಂದರೆ ಆರ್ಥಿಕ ಕಾರ್ಯಕ್ರಮಗಳು, ಇಂದಿರಾ ಗಾಂಧಿಯವರು ಕೊಡ್ತಾ ಇದ್ದಂಥ ಆರ್ಥಿಕ ಕಾರ್ಯಕ್ರಮಗಳಿಂದ ಊರಲ್ಲಿ ಹಳ್ಳಿಯಲ್ಲಿ ಮೂಲೆಯಲ್ಲಿದ್ದ ಬಡವರು ಹೆಣ್ಮಕ್ಳು ಎಲ್ಲ ನಮ್ಮ ಅಮ್ಮ ಅಂತ ಹೇಳ್ತಾಯಿದ್ರು. ಅವರೇ ಕೇಡರ್ಸು. ನಿಮಗೆ ಪೋಲಿಂಗ್ ಏಜೆಂಟೇ ಬೇಕಾಗಿರಲಿಲ್ಲ. ಅಪೋಸಿಷನ್ ಕ್ಯಾಂಡಿಡೇಟ್ಸ್ ಅಯ್ಯೋ ಅಲ್ಲಿ ಆಗ್ಬಿಡಪ್ಪ ಹೋಗೋದು ಇಂದಿರಾ ಗಾಂಧಿ ವೋಟರ್ಸ್ ಅಂತ ಹೇಳ್ಬಿಟ್ಟವ್ರು. ಆ ಪರಿಸ್ಥಿತಿ ಬದಲಾಗಿದೆ. ಪುನಃ ಆ ಸ್ಥಿತಿಗೆ ನಾವು ಬರಬೇಕಾಗಿದ್ರೆ ಆರ್ಥಿಕ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಎಲ್ಲ ಸಮುದಾಯದ ತಳವರ್ಗದ ಜನರಿಗೆ ನ್ಯಾಯ, ಗೌರವ ಸಿಗಬೇಕು, ಶಿಕ್ಷಣ ಸಿಗಬೇಕು, ಆರೋಗ್ಯ ಸಿಗಬೇಕು, ಎಲ್ಲ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಸುಲಭದಲ್ಲಿ ಸಿಗಬೇಕು. ಕೆಲವೇ ಜನರ ಸ್ವತ್ತಾಗಬಾರ್ದು ದೇಶದ ಸಂಪತ್ತು. ಆ ಥರದ ಕಾರ್ಯಕ್ರಮಗಳನ್ನು ನೀವು ರೂಪಿಸಿದಾಗ ಆಟೋಮ್ಯಾಟಿಕಲಿ ಕ್ಯಾಡರ್ಸ್ ಮತ್ತೆ ಬರ್ತಾರೆ. ಆಮೇಲೆ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ನಾವೇ ಚುನಾವಣೆಗೆ ನಿಲ್ಬೇಕಾದ್ರೆ ದುಡ್ಡು ಎಷ್ಟಪ್ಪ ಇದೆ ಅವರು ಶ್ರೀಮಂತರನ್ನ ಹಾಕ್ತಾರೆ ಅಂತ ಅಂದುಬಿಟ್ರೆ ಕ್ಯಾಡರ್ಸ್ ಎಲ್ಲಿರ್ತಾರೆ ನಿಮಗೆ? ಆ ಕಡೆ ಈ ಕಡೆ ಎಲ್ಲ ದುಡ್ಡಿರೋರು ನಿಲ್ತಾರೆ. ದುಡ್ಡಿರೋರ ಹತ್ರ ದುಡ್ಡು ಹೋಗೋರೇ ಕ್ಯಾಡರ್ಸ್ ಎಲ್ಲ ಹೊಟ್ಟೋಗ್ತಾರೆ. ಟಿಕೆಟ್ಸ್ ಆಫ್ ಪಾರ್ಟಿ ಶುಡ್ ನಾಟ್ ಬಿ ಗಿವನ್ ಆನ್ ದ ಸ್ಟ್ರೆಂತ್ ಆಫ್ ಕ್ಯಾಸ್ಟ್ ಆ್ಯಂಡ್ ಕ್ಯಾಶ್. ಇಟ್ ಶುಡ್ ಗೋ ಆನ್ ಮೆರಿಟ್. ಇವಾಗ ಆಟೋಮೆಟಿಕಲಿ ಕ್ಯಾಡರ್ಸ್ ಬಂತ.